ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ. ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣದ್ದು, ಇನ್ನೂ ಒಂದು ಅಕ್ಕಿ ಹಣಕ್ಕಾಗಿ ನೀವು ಕಾಯ್ತಾ ಇದ್ರಲ್ಲ, ಸೊ ಅದು ಕೂಡ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮಗೆ ಇದೇ ಸೋಮವಾರ ಏನಿದೆ ನವೆಂಬರ್ 25ನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ, ಟೋಟಲ್ ಆಗಿ 22 ಜಿಲ್ಲೆಗಳಿಗೆ ಈ ಒಂದು 15ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ. ಮತ್ತೆ ಈಗ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿದ್ದಿಲ್ಲ, ಸೊ ಅಂತವ್ರಿಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ಈಗ ಪ್ರತಿಯೊಬ್ರು ಏನಿದ್ದಾರೆ 15ನೇ ಕಂತಿನ ಹಣ ನಮ್ಗೆ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿನ್ನೆ 15ನೇ ಕಂತಿನ ಹಣ ಅಸಲಿ ಬಿಡುಗಡೆ ಆಯ್ತಾ ಇಲ್ಲ, ರಾಜ್ಯ ಸರ್ಕಾರ ಹೇಳಿದ ಪ್ರಕಾರ ಹಣ ಯಾಕೆ ನಿನ್ನೆ ಬಿಡುಗಡೆ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಟ್ಟಿದೆ. ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಈಗಾಗಲೇ 15ನೇ ಕಂತಿನ ಹಣ ನಿನ್ನೆ ಕೆಲವರು ಪಡೆದಿದ್ದಾರಾ ಅಥವಾ ಇಲ್ಲ, ನಿಮಗೆ ಯಾಕೆ ಬಂದಿಲ್ಲ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈಗ 14ನೇ ಕಂತಿನ ಹಣವನ್ನ ಪಡೆದಂತವ್ರು ಏನಿದ್ದಾರೆ 15ನೇ ಕಂತಿನ ಹಣದ ಕಡೆ ಒಂದು ಗಮನವನ್ನ ಹರಿಸಿದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರವೇ ಒಂದು ಖುದ್ದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿತ್ತು. ಏನಪ್ಪಾ ಅಂತಂದ್ರೆ ಈ ಬಾರಿ 15ನೇ ಕಂತಿನ ಹಣ ಏನಿದೆ ಅತಿ ಒಂದು ಬೇಗನೆ ನಿಮ್ಮ ಖಾತೆಗಳಿಗೆ ನಾವು ತಲುಪಿಸ್ತೀವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಅದೇ ಪ್ರಕಾರ 14ನೇ ಕಂತಿನ ಹಣ ನಿಮಗೆ ಗೊತ್ತಿರಬಹುದು, ಕೇವಲ ಒಂದು 4 ರಿಂದ 5 ದಿನಗಳ ಒಳಗಡೆಗಾಗಿ ಪ್ರತಿಯೊಬ್ಬರ ಖಾತೆಗೆ ಈ ಒಂದು ಹಣ ಜಮಾ ಆಗಿತ್ತು. ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಏನು 2,000 ಏನಿದೆ ಬಡವರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಈಗ ಎಲ್ಲರ ಗಮನ ನಮಗೆ 15ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ದಾರೆ. ಸೊ ಹಾಗಾದ್ರೆ ಬನ್ನಿ ಇದರ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರು 15ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರ, ಇದೇ ಸೋಮವಾರ ನವೆಂಬರ್ 25ನೇ ತಾರೀಕು ಈ ಜಿಲ್ಲೆಗಳಿಗೆ ಮೊದಲನೇ ಹಂತದ ಒಂದು 15ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಪ್ರತಿಯೊಬ್ರು ನೋಡ್ಲೇಬೇಕು, ಯಾಕಂದ್ರೆ ಇದರಲ್ಲಿ 2 ಹೊಸ ಅಪ್ಡೇಟ್ ಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಯಾರ್ಯಾರು ಹಣವನ್ನ ಪಡಿಬೇಕಂತ ಇದ್ರ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ 2 ಭರ್ಜರಿ ಗುಡ್ ನ್ಯೂಸ್ ಗಳು ಬಂದಿರುವಂತದ್ದು. ಮೊದಲನೇ ಒಂದು ಗುಡ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಟ್ಕೊಳ್ತೀನಿ ಅಕ್ಕಿ ಹಣದ ಬಗ್ಗೆ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಅಕ್ಕಿ ಹಣ ಕೆಲವರಿಗೆ ಬಹಳಷ್ಟು ತಿಂಗಳಿಂದ ಅಂದ್ರೆ ಕಳೆದ ಒಂದು 3-4 ತಿಂಗಳಿಂದ ಈ ಒಂದು ಅಕ್ಕಿ ಹಣ ಬಂದಿದ್ದಿಲ್ಲ. ಸ್ನೇಹಿತರೆ, ಇವಾಗ ರಾಜ್ಯ ಸರ್ಕಾರ ಏನಿದೆ ಮತ್ತೆ ಅಕ್ಕಿ ಹಣವನ್ನ ಬಿಡುಗಡೆ ಮಾಡಿದೆ. ಈಗ ಇಲ್ಲಿ ಸ್ಕ್ರೀನ್ ನಲ್ಲೇ ನೀವು ನೋಡ್ತಾ ಇರಬಹುದು, ನಿಮಗೆ ಅಕ್ಕಿ ಹಣ ಬಿಡುಗಡೆ ಆಗಿರುವಂತದ್ದು. ಕೆಲವರಿಗೆ 3 ತಿಂಗಳದ್ದು ಒಟ್ಟಿಗೆ ಹಣ ಬಂದಿದೆ, ಕೆಲವರಿಗೆ 2 ತಿಂಗಳದ್ದು ಬಂದಿದೆ, ಇನ್ನು ಕೆಲವರಿಗೆ 4 ತಿಂಗಳದ್ದು ಒಟ್ಟಿಗೆ ಹಣ ಬಿಡುಗಡೆ ಆಗಿದೆ. ಹಾಗಾದ್ರೆ ನಿಮಗೆ ಇನ್ನೂ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ನಿಮ್ಮ ಖಾತೆ ಕೂಡ ಅತಿ ಶೀಘ್ರದಲ್ಲಿ ಅಂದ್ರೆ ಇವತ್ತ ಏನೋ ಹಾಲಿಡೇ ಇದೆ, ನಿಮಗೆ ಸೋಮವಾರದೊಳಗೆ ಈ ಒಂದು ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತವ್ರಿಗೆ ಕೂಡ ಈ ಒಂದು ಅಕ್ಕಿ ಹಣ ಇಲ್ಲಿ ಜಮಾ ಆಗುತ್ತೆ. ಸೊ ಹಾಗಾದ್ರೆ ನಿನ್ನೆ ಒಂದು ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಬಂತಾ ಇಲ್ಲ ಸ್ನೇಹಿತರೆ, ಇಲ್ಲಿ ನಿನ್ನೆ ಏನಾಗಿದೆಯಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ನಿನ್ನೆ ಒಂದು ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ ಆರ್ಥಿಕ ಇಲಾಖೆಗೆ ಅಂತ ಹೇಳಿದ್ರು. ಸೊ ಆದ್ರೆ ಇಲ್ಲಿ ಕೆಲವು ಕಾರಣಾಂತರಗಳಿಂದ ನಿನ್ನೆ ಒಂದು ರಾಜ್ಯ ಸರ್ಕಾರ ಫಂಡ್ ಅನ್ನ ರಿಲೀಸ್ ಮಾಡಿಲ್ಲ. ಸೊ ಇವತ್ತ ನೋಡಿದ್ರೆ ನಿಮಗೆ ಗೊತ್ತಿರಬಹುದು ಹಾಲಿಡೇ, ನಾಳೆ ನೆಕ್ಸ್ಟ್ ಹಾಲಿಡೇ ಇದೆ. ಮಂಡೇ ದಿನ ಏನಿದೆ ಈ ಒಂದು ರಾಜ್ಯ ಸರ್ಕಾರ ಆರ್ಥಿಕ ಇಲಾಖೆಗೆ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ನೆಕ್ಸ್ಟ್ ಏನಿದೆ ನಿಮ್ಮ ಖಾತೆಗಳಿಗೆ ಈ ಒಂದು 15ನೇ ಕಂತಿನ ಹಣ ಬ್ಯಾಂಕ್ ಕಡೆಯಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಆದ್ರೆ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಒಂದು 15ನೇ ಕಂತಿನ ಹಣ ಏನ್ ಬಿಡುಗಡೆ ಆಗ್ತಾ ಇದೆ ಅದು ಮೊದಲನೇ ಹಂತದಲ್ಲಿ ಈ ಒಂದು ಟೋಟಲ್ ಆಗಿ ಒಂದು 20 ಜಿಲ್ಲೆಗಳಿಗೆ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. 20 ಜಿಲ್ಲೆಗಳ ಹೆಸರುಗಳನ್ನ ನಾನು ನಿಮ್ಗೆ ಹೇಳ್ತಾ ಇದೀನಿ. ಇಲ್ಲಿ 1 ಚಿತ್ರದುರ್ಗ ಜಿಲ್ಲೆ, 2 ತುಮಕೂರು ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಬಳ್ಳಾಪುರ, ರಾಮನಗರ, ಚಾಮರಾಜನಗರ, ರಾಯಚೂರು, ಮೈಸೂರು, ವಿಜಯಪುರ, ಬೀದರ್, ಮತ್ತೆ ಅದ್ರ ಜೊತೆಗೆ ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಬಾಗಲಕೋಟೆ, ಹಾವೇರಿ ಜಿಲ್ಲೆಗಳಿಗೆ ಅಂದ್ರೆ ಟೋಟಲ್ ಆಗಿ 20 ಜಿಲ್ಲೆಗಳಿಗೆ ಏನಿದೆ ಈ ಒಂದು ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಮೇ ಬಿ ನಿಮಗೆ 1 ದಿನ 2 ದಿನ ಹೆಚ್ಚು ಕಡಿಮೆ ಕೆಲವರಿಗೆ ಹಣ ಬರಬಹುದು. ಆದ್ರೆ ನಿಮಗೆ ಇದು ಒಂದು ನೆನಪಿರಲಿ, ನಿಮಗೆ ಈ ಬಾರಿ ಮೊದಲನೇ ಹಂತದಲ್ಲಿ ಅತಿ ಶೀಘ್ರ ಅಂದ್ರೆ ಬಹಳಷ್ಟು ವೇಗವಾಗಿ ನಿಮ್ಮ ಖಾತೆಗಳಿಗೆ ಒಂದು ಹಣ ತಲುಪೋದಂತೂ ಪಕ್ಕ ಗ್ಯಾರಂಟಿ. ಯಾಕಂದ್ರೆ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲೀನ್ ಆಗಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಎಲ್ಲರ ಖಾತೆಗೆ ಅತಿ ಬೇಗನೆ ಹಣ ಸೇರಿಸಬೇಕಂತ. ಅಂದ್ರೆ ಇಲ್ಲಿ ಸೋಮವಾರ ದಿನ ಏನಿದೆ ರಾಜ್ಯ ಸರ್ಕಾರ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಈ ಫಂಡ್ ಟ್ರಾನ್ಸ್ಫರ್ ಆದ ತಕ್ಷಣ ಆರ್ಥಿಕ ಇಲಾಖೆಯಿಂದ ಬ್ಯಾಂಕಿಗೆ ಹೋಗುತ್ತೆ, ಬ್ಯಾಂಕ್ಲಿಂದ ನೇರವಾಗಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ. ಹಾಗಾದ್ರೆ ಸೋಮವಾರದಿಂದನೇ ನಿಮ್ಮ ಖಾತೆಗಳನ್ನ ಅಂದ್ರೆ ಮಧ್ಯಾಹ್ನದ ಮೇಲ್ಪಟ್ಟು ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ, ನೇರವಾಗಿ ನಿಮ್ಮ ಖಾತೆಗಳಿಗೆ ಈ ಒಂದು 15ನೇ ಕಂತಿನ ಹಣ ಜಮಾ ಆಗುತ್ತೆ. ಸೊ ಹಾಗಾದ್ರೆ ಯಾರಿಗೆ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನೀವೇ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.